ಪಬ್ಲಿಕ್ ಟಿವಿಯ ಅತಿ ದೊಡ್ಡ ಸುದ್ದಿ ಬ್ರೇಕ್ನ ಬಳಿಕ ದರ್ಶನ್ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗಿರೋದು. ರಾಜ್ಯದ ವಿವಿಧ ಜೈಲಿಗೆ ದರ್ಶನ್ ಗ್ಯಾಂಗ್ನ ಶಿಫ್ಟ್ ಮಾಡಕ್ ಮುಂದಾಗಿದ್ದಾರೆ. ಇವತ್ತೇ ಶಿಫ್ಟ್ ಆಗಲಿದೆ ದರ್ಶನ್ ಗ್ಯಾಂಗ್. ದರ್ಶನ್ ಮರ್ಡರ್ ಗ್ಯಾಂಗ್ ಆಗಮನದ ಬೆನ್ನಲ್ಲೇ ಈಗ ಜೈಲಲ್ಲಿ ಹೈ ಅಲರ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಏನೆಲ್ಲ ಭದ್ರತೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಯಾವ ರೀತಿಯಾಗಿ ಇಲ್ಲಿ ಪರಪನಗ್ರಹದಲ್ಲಾಗಿತ್ತು ಆ ರೀತಿಯಾಗಿ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಆರೋಪಿಯಾದಂಥ ಪ್ರದೂಷ್ ಅವರು ಇವತ್ತು ಬೆಳಗಾವಿ ಹಿಂಡಲಗ ಜಿಲ್ಲೆ ಬರ್ತಾರೆ ಅಂತ ಹೇಳಲಾಗ್ತದೆ. ನಾವೀಗ ಬೆಳಗಾವಿ ಹಿಂಡಲಗ ಜಿಲ್ಲೆದೇವೆ. ತಾವು ನೋಡ್ಬೋದೇನಂತಾರೆ, ಈಗಾಗಲೇ ಕಾರ್ಯಕ್ರಮ ಮತ್ತು ಸುಧಾರಣಾ ಸೇವಾ ಇಲಾಖೆ ಕರ್ನಾಟಕ ಸರ್ಕಾರದ ಏನು ಅತ್ಯಂತ ಹಳೆಯದಾದಂಥ ಬೆಳಗಾವಿ ಹಿಂಡಲಗ ಜಿಲ್ಲೆ ಈಗಾಗಲೇ ಇದೊಂದು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರದೂಷ್ ಬರ್ತಾರೆ, ಆರೋಪಿ ನಂಬರ್ 14 ಪ್ರದೂಷ್ ಏನು ಬರ್ತಾನೆ, ಇವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಏನಂತಂದರೆ ಇಲ್ಲಿ 126 ಸಿಬ್ಬಂದಿಗಳು ಒಳಗಡೆ ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು 4 ಜನ ಜೈಲರ್ಗಳ ಜೊತೆಗೆ 2 ಅಸಿಸ್ಟೆಂಟ್ ಅಧೀಕ್ಷಕರು ಮತ್ತು 1 ಮುಖ್ಯ ಅಧೀಕ್ಷಕರ ಜೊತೆಗೆ ಕರ್ನಾಟಕ ರಾಜ್ಯ ಕೈಗಾರಿಕಾ ದಳ ಕೂಡ ಇಲ್ಲಿ ಕೆಲಸ ಮಾಡ್ತಾಯಿದೆ. ಏನು CISF ಅಂತ ಏನು ಹೇಳ್ತೀವಿ ಅದು ಕೂಡ ಕೆಲಸ ಮಾಡ್ತಾಯಿದೆ. ಮತ್ತು ಇವರು CISF ಹೊರಗಡೆ ಒಂದು ಸೆಕ್ಯೂರಿಟಿಯನ್ನು ಮಾಡಿದ್ರೆ ಒಳಗಡೆ ಸೆಕ್ಯೂರಿಟಿ ಕೂಡ ಮಾಡ್ತಾರೆ. ಇದೆಲ್ಲ ವಿಚಾರವಾಗಿ ಇದು ಏನು ಬೆಳಗಾವಿ ಹಿಂಡಲ್ಗ ಜೈಲಿದೆ, ಇದು ಬೆಳಗಾವಿ ರೂರಲ್ ಪೊಲೀಸ್ ಠಾಣೆ ಅಂದರೆ ವಡಗಾವಿ ಪೊಲೀಸ್ ಠಾಣೆ ಸಂಬಂಧಪಟ್ಟಂಗೆ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಹೆಚ್ಚಿನ ಭದ್ರತೆ ಬೇಕಾದರೂ ಕೂಡ ತಕ್ಷಣ ಭದ್ರತೆ ನೀಡಬೇಕು ಹಾಗೆ ಅಂತೇಳಿ ಬೆಳಗಾವಿ ನಗರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೂಡ ತಿರುವಂಥದ್ದು. ಹೀಗಾಗಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಏನಿದೆ ಇದು ಹೊರಗಡೆ ಸೆಕ್ಯೂರಿಟಿಯನ್ನು ಮಾಡಿದರೆ ಒಳಗಡೆ ಒಂದಿಷ್ಟು ಅಧಿಕಾರಿಗಳು ಕೂಡ ತರಬೇತಿಯನ್ನು ಮಾಡಲಾಗ್ತದೆ. ಮತ್ತು ಈಗಾಗಲೇ ಒಂದು